ತಾಲೂಕಿನ ಕೊಳ್ತಿಗೆ ಗ್ರಾಮದ ಪೆರ್ಲಂಪಾಡಿಯಲ್ಲಿ ಹೋಟೆಲ್ ಉದ್ಯಮಿಯಾಗಿದ್ದ ಬೆಳ್ಯಪ್ಪಗೌಡ ಅವರು ಇತ್ತೀಚೆಗೆ ನಿಧನರಾಗಿದ್ದು ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮವು ಪೆರ್ಲಂಪಾಡಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಬೆಳ್ಯಪ್ಪಗೌಡರು ಕಳೆದ 50 ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ದು ಹಸಿವಿನಿಂದ ಬಂದವರಿಗೆ ಅನ್ನದಾತರಾಗಿದ್ದರು. ಅಲ್ಪಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಏಪ್ರಿಲ್ 7ರಂದು ನಿಧನರಾಗಿದ್ದರು. ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಪೆರ್ಲಂಪಾಡಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕೊಳ್ತಿಗೆ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಕೆಎಸ್ ವೆಂಕಟರಮಣಗೌಡ ಕಟ್ಟಪುಣಿ, ಕೊಳ್ತಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಮೋದ್ ಕುಮಾರ್, ವಸಂತ್ ಕುಮಾರ್ ರೈ ದುಗ್ಗಳ, ಪತ್ರಕರ್ತ ಲೋಕೇಶ್ ಪೆರ್ಲಂಪಾಡಿಯವರು ಮಾತನಾಡಿ ಬೆಳ್ಯಪ್ಪಗೌಡರ ಸೇವಾ ಕಾರ್ಯವನ್ನ ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಿದ್ರು. ಇದೇ ವೇಳೆ ಗ್ರಾಮದ ಪ್ರಮುಖರು, ಕುಟುಂಬಸ್ಥರು, ಬಂಧು ಮಿತ್ರರು ಬೆಳ್ಯಪ್ಪಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು. ನಮಗೆ ಮತ್ತು ಬೆಳ್ಯಪ್ಪನವರಿಗೆ 1980ರ ನಂತರ ಪರಿಚಯ. ನಾವು 1980ರಲ್ಲಿ ಪೆರ್ಲಂಪಾಡಿಗೆ ಬಂದ ಮೇಲೆ ಅವರ ಸಂಪರ್ಕಕ್ಕೆ ನಾವು ಬಂದೆವು. ನನ್ನ ತಂದೆ ಮತ್ತು ಅವರಿಗೆ ಬಹಳ ಆತ್ಮೀಯವಾದ ಸಂಬಂಧ ಇತ್ತು. ಬೆಳ್ಯಪ್ಪನವರು ಹೋಟೆಲ್ ಬೆಳ್ಯಪ್ಪನ ಅಂತೇಳಿ ಎಲ್ಲರಿಗೂ ಚಿರಪರಿಚಿತರು. ಈಗಾಗಲೇ ಅವರ ಬಗ್ಗೆ ವಿಸ್ತಾರವಾಗಿ ಅವರ ವ್ಯಕ್ತಿತ್ವವನ್ನು ಎಳೆಯಲಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿತ್ಯನಿಷ್ಠೆ ಮತ್ತು ಸ್ವಾಭಿಮಾನದಿಂದ ಮತ್ತು ಶಿಸ್ತಿನಿಂದ ಬದುಕಿ ತಮ್ಮ 87 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿ ಅವರು ಪರಲೋಕವನ್ನು ಸೇರಿದ್ದಾರೆ. ನಾವು ಬೆಳ್ಯಪ್ಪಗೌಡರ ಗುಣಗಾನ, ಯಾಕಂದರೆ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಅಂತ ಹೇಳೋದು ಬಿಟ್ಟು ಆ ಬದುಕಿದ ದಿನಗಳಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಏನಿಲ್ಲ ಅಂತ ಹೇಳುವಂಥದ್ದಕ್ಕೆ ನಾವು ಯೋಚನೆ ಮಾಡಬೇಕಾದ ಅವರು ಹಾಕಿಕೊಟ್ಟ ದಾರಿ. ಬಹುಶಃ ಅವರ ಜೀವನದಲ್ಲಿ ಅವರು ಕಾಣಲಿಕ್ಕೆ ಒಬ್ಬ ಸ್ವಲ್ಪ ಕೋಪಿಷ್ಠನಾಗಿ ಕಂಡರೂ ಕೂಡ ಅವರ ಮನಸ್ಸು ಬಹಳ ಭದ್ರವಾದ್ದು. ಅವರ ಮನಸ್ಸು ಒಳ್ಳೆ ರೀತಿಯ ಜನರಿಗೆ ಉಪಯೋಗ ಆಗುವಂಥ ಸಲಹೆಗಳನ್ನು ಕೊಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಯಾಕಂತೇಳಿದ್ರೆ ನನ್ನ ತಂದೆಗೆ ಅಂಗಡಿ ಇಲ್ಲದಂಥ ಸಂದರ್ಭದಲ್ಲಿ ಒಬ್ಬ ಅಂಗಡಿ ಮಾಡಿಕೊಟ್ಟಂಥವರು ಬೆಳ್ಯಪ್ಪಗೌಡರು. 100 ರೂಪಾಯಿ ಬಾಡಿಗೆ ತಗೊಳ್ಳಿಲ್ಲ, 100 ರೂಪಾಯಿಯೂ ಬಾಡಿಗೆ ತಗೊಳ್ಳದೆ ಅಂಗಡಿಯನ್ನು ಮಾಡಿದ್ರು. ಅದರ ನಂತರ ಇಲ್ಲಿ ಜಾಗ ಖರೀದಿ ಮಾಡಿದ ಮೇಲೆ, ಈ ಜಾಗ ಪೆರ್ಲಂಪಾಡಿಯ ಮೇಲೆ ಇರುವಂಥ ಜಾಗವನ್ನು ಖರೀದಿ ಮಾಡಿದ ಮೇಲೆ ಅಲ್ಲೂ ಕೂಡ ಒಂದು ಅಂಗಡಿಯನ್ನು ಮಾಡಿದ್ರು. ಆ ಅಂಗಡಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅವರು ಕೆಲಸ ಮಾಡಿಕೊಂಡು ಯಕ್ಷಗಾನದ ವಿಚಾರಗಳನ್ನು ಮಾತಾಡಿಕೊಂಡು ಬೇರೆ ಬೇರೆ ಕೆಲಸ ಕಾರ್ಯಗಳು ಒಂದು ಸಂಘವನ್ನು ಕಟ್ಟಿ 28-30 ವರ್ಷಗಳ ಕಾಲ ಯಕ್ಷಗಾನವನ್ನು ಕೊಳ್ತಿಗೆಯಲ್ಲಿ ಪರಿಚಯ ಮಾಡಿ ಎಲ್ಲ ಕಡೆ ತಾಳಮದ್ದಳೆಗಳನ್ನು ಮಾಡಿಕೊಂಡು ಹೋದಂಥದ್ದು ಬೆಳ್ಯಪ್ಪಣ್ಣ ಮತ್ತು ನಮ್ಮ ತಂದೆ ಮತ್ತು ಅವರ ಸಂಗಡಿಗಳು ಬಹಳಷ್ಟು ಜನ ಇದ್ದಾರೆ. ಶ್ರೀಯುತ ಬೆಳ್ಯಪ್ಪಗೌಡರು 87 ವರ್ಷದ ಒಂದು ಸಾರ್ಥಕ ಜೀವನವನ್ನು ನಡೆಸಿ ಸಮಾಜದ ಎಲ್ಲ ಜನರಿಗೂ ಒಂದು ಚಿರಪರಿಚಿತರಾಗಿ ಒಂದು ಗುರುತಿಸಿಕೊಂಡಂತ ಒಬ್ಬ ವ್ಯಕ್ತಿ. ನನಗೆ ಗೊತ್ತಿರುವ ಹಾಗೆ ಅವರು ತನ್ನ ಸಣ್ಣ ವಯಸ್ಸಿನಲ್ಲಿ ಒಂದು ಕೃಷಿ ಕಾರ್ಯದಲ್ಲಿ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ತೊಡಗಿಸಿಕೊಂಡು ಈ ಸಂಸಾರವನ್ನು ತನ್ನ ಸಹೋದರಿಯರ ಜೊತೆ ಸಂಸಾರವನ್ನು ನಿಭಾಯಿಸಿಕೊಂಡು ಪ್ರಥಮವಾಗಿ ಅವರು ತನ್ನ ಒಂದು ಸ್ವಾವಲಂಬಿ ಜೀವನ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಸಣ್ಣ ಪ್ರಾಯದಲ್ಲಿ ಜೀನ್ಸ್ ವ್ಯಾಪಾರವನ್ನು ನಡೆಸಿಕೊಂಡಿದ್ರು. ಮುಂದೆ ಅವರು ಹೋಟೆಲ್ ಉದ್ಯಮವನ್ನು ಬಹಳ ನಿಷ್ಠೆಯಿಂದ, ಯಾಕಂದರೆ ಅವರು ಸಮಾಜದಲ್ಲಿ ಇತರ ವ್ಯಕ್ತಿಗಳಿಗೆ ಹೋಲಿಕೆ ಮಾಡಲಿಕ್ಕೆ ಅವರನ್ನು ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷ ವ್ಯಕ್ತಿತ್ವವನ್ನು ಒಂದು ಮೈಗೂಡಿಸಿಕೊಂಡಂಥ ಒಬ್ಬ ವ್ಯಕ್ತಿ. ಅವರು ತನ್ನ ಒಂದು ಉದ್ಯಮವನ್ನು ಎಷ್ಟು ನಿಷ್ಠೆಯಿಂದ ಮಾಡ್ತಿದ್ರು ಅಂತೇಳಿದರೆ ಅದರಲ್ಲಿ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೋಟೆಲ್ ಅಂತೇಳಿದರೆ ಅದು ಅಷ್ಟು ಅಚ್ಚುಕಟ್ಟಾಗಿ ಶುಚಿತ್ವಕ್ಕೆ ಅಷ್ಟು ಒಂದು ಮಹತ್ವವನ್ನು ನೀಡುವುದರ ಮುಖಾಂತರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ
ಒಂದು ಹೋಟೆಲ್ಗೆ ಬಂದಂಥವನಿಗೆ ಒಂದು ಶುಚಿಯಾದ ರುಚಿಯಾದ ಒಂದು ಅಡಿಗೆಯನ್ನು ಬಳಸುವುದರ ಜೊತೆಗೆ ಆ ಊಟ ಮಾಡಿದವನು ಅವನಿಗೆ ಒಂದು ತೃಪ್ತಿಯಲ್ಲಿ ಹೋಟೆಲ್ ಬೆಲೆ ಪಟ್ಟಣದಲ್ಲಿ ಈ ಭಾಗದವರಿಗೆ ಮಾತ್ರ ಅಲ್ಲ, ಎಷ್ಟೋ ದೂರದಿಂದ ಬಂದ ನೂರಾರು ಮಂದಿ ಕೂಡ ಅವರ ಪರಿಚಿತರು. ಹೌದು, ನಮ್ಮ KS ವೆಂಕಟರಮಣ ಹೇಳಿದಾಗೆ ದೊಡ್ಡ ಅಧಿಕಾರಿಗಳು ಇಲ್ಲಿ ಹೋಗುವಾಗ, ಈ ಭಾಗದಲ್ಲಿ ಹೋಗುವಾಗ ಯಜ್ಞವನ ಸ್ಫೂರ್ತಿಗಳು ಅಂತೇಳಿ ಬೆಳ್ಳಾರಿಗೆ ಬಂದವರು ಇದ್ದಾರೆ, ಇತ್ತೀಚಿನವರೆಗಿದ್ದಾರೆ. ಹಾಗೆ ಇಲ್ಲಿ ಬಂದ ಎಲ್ಲ ಬೇರೆ ಶಾಲೆ ದೂರದಿಂದ ಬಂದ ಮಾಸ್ಟರ್ಗಳು ಇಲ್ಲಿ ಸ್ಟೇ ಆಗ್ತಾ ಇದ್ರು, ಅವರಿಗೆ ಪರ್ಮನೆಂಟ್ ಊಟ ಅಲ್ಲಿ ಹಾಕ್ತಿದ್ರು. ಹಾಗೆ ಒಳ್ಳೆಯ ವ್ಯವಸ್ಥೆ ಮತ್ತೆ ಬಹಳ ಪ್ರೀತಿಯಿಂದ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ದಿವಂಗತ ಬೆಳ್ಯಪ್ಪಗೌಡರ ಪತ್ನಿ ತಾರಾವತಿ, ಪುತ್ರರಾದ ಗುರುಪ್ರಸಾದ್, ನಿವೃತ್ತ ಸೈನಿಕ ಪ್ರಸ್ತುತ ಪೊಲೀಸ್ ಸಿಬ್ಬಂದಿ ಹರಿಪ್ರಸಾದ್, ಶ್ರೀದೇವಿ ಗುರುಪ್ರಸಾದ್, ವನಿತಾ ಹರಿಪ್ರಸಾದ್, ಮಕ್ಕಳು, ಬಂಧು ಮಿತ್ರರು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪುತ್ತೂರು.